ಸಂದರ್ಭದಲ್ಲಿ ಹೇಳಿ ನಮ್ಮ ಎಲ್ಲ ದಲಿತ ಸಂಘಟನೆಗಳಾಗಿರ್ಬೋದು, ಕಿರು ಗ್ರಾಮದ ಗ್ರಾಮಸ್ಥರಾಗಿರ್ಬೋದು ಅಥವಾ ರೈತ ಮುಖಂಡರಾಗಿರ್ಬೋದು, ಇವತ್ತು ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಕೂಡುವ ಉದ್ದೇಶ ಏನಂದ್ರೆ, ನಮ್ಮ ಕಿರು ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ನಮ್ಮ ಭೂಮಿ ನಮ್ಮ ತೋಟದಿಂದ ಒಂದು ಸರ್ಕಾರ ಭೂಮಿ ಬಡವರಿಗೆ ಆಗಿರ್ಬೋದು, ಅಲ್ಪಸಂಖ್ಯಾತರಿಗೆ ಆಗಿರ್ಬೋದು, ಸರ್ಕಾರ ಭೂಮಿ ಕೊಟ್ಟಿತ್ತು. ಆ ಭೂಮಿಯನ್ನ ಇನ್ನೂವರೆಗೂ ಫಲಾನುಭವಿಗಳಿಗೆ ಹಂಚಿಕೆ ಆಗಿಲ್ಲ. ಯಾಕೆ ಹಂಚಿಕೆ ಆಗಿಲ್ಲಪ್ಪ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿರ್ಬೋದು ಅಥವಾ ರಾಜಕಾರಣಿಗಳ ಒತ್ತಡ ಆಗಿರ್ಬೋದು. ಅದಕ್ಕಾಗಿ ಸುಮಾರು 18ರಿಂದ 19 ವರ್ಷ ಅಲ್ಲಿಂದ ಗ್ರಾಮಸ್ಥರು ಮತ್ತು ಸಂಘಟನೆ ಎಲ್ಲ ಮುಖಂಡರು ನೋಡ್ತಾ ಬಂದ್ರ, ಆದ್ರೆ ಹಿಂದೆ ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ಆಗಿಲ್ಲದ, ಯಾವುದೇ ರೀತಿಯಿಂದ ಫಲ ಸಿಕ್ಕಿಲ್ಲದ ಅನ್ನೋದಕ್ಕೆ ಉದ್ದೇಶದಿಂದ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ರೈತ ಸಂಘಟನೆ ಆಗಿರ್ಬೋದು, ಗ್ರಾಮದ ಗ್ರಾಮಸ್ಥರಾಗಿರ್ಬೋದು, ಇವತ್ತೆಲ್ಲರೂ ಕೂಡಿ ಅವ್ರಿಗೆ ಕೆಲವೊಂದು ಟೈಮ್ ಕೊಟ್ಟಿತ್ತು. ಆ ಟೈಮ್ದೊಳಗೆ ಆ ಫಲಾನುಭವಿಗಳಿಗೆ ಜಮೀನು ಹಂಚಿಕೆ ಆಗಬೇಕಾಗಿತ್ತು, ಬಟ್ ಆಗಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಕೂಡಿ ಬರುವ 18ನೇ ತಾರೀಕು ಅಂದ್ರೆ ಗುರುವಾರ ದಿನ ಬೃಹತ್ ಮಟ್ಟದ ಕೇರೂರಿಂದ ಚಿಕ್ಕೋಡಿ ತಹಶೀಲ್ದಾರ್ ಇಲಾಖೆವರೆಗೂ ಪಾದಯಾತ್ರೆ ಹಮ್ಮಿಕೊಂಡಿದ್ದೆವು. DC ಬರೋವರೆಗೂ ಅಂದ್ರೆ ಜಿಲ್ಲಾಧಿಕಾರಿ ಬರೋವರೆಗೂ ಮಾತ್ರ ಅಲ್ಲಿ ಧರಣಿ ಸತ್ಯಾಗ್ರಹ ಐತಿ. ಅದಕ್ಕಾಗಿ ಈ ಧರಣಿ ಸತ್ಯಾಗ್ರಹ ಅನುವು ಮಾಡ್ಕೊಡ್ಬೇಕು ಮತ್ತು ಅನುಕೂಲ DC ಬರಬೇಕಂದ ಈ ಮೂಲಕ ನಾವು ಕೇಳ್ಕೊತೇವೆ. ಯಾವುದೇ ರೀತಿಯಿಂದ ಈ ಹೋರಾಟ ಹಿಂತೆಗೆಯುವ ಉದ್ದೇಶ ಇಲ್ಲ. ದಯವಿಟ್ಟು ಆದಷ್ಟು ಮಟ್ಟಿಗೆ ಅಧಿಕಾರಿಗಳ ಗಮನ ತಗೊಂಡ ನಾವು ಆದಷ್ಟು ಮಟ್ಟಿಗೆ ಇದನ್ನ ಪರಿಹಾರ ಮಾಡ್ಬೇಕಂದ್ರೆ ಈ ಮೂಲಕ ಕೇಳ್ಬೇಕು. ಈ ಸಂದರ್ಭದಲ್ಲಿ ಸಂಘಟನೆಯ ಮಾಯಪ್ಪ ಗಾಂಚಿಯಗೂಳ, ಕೃಷ್ಣ ಕೆಂಚನವರ್, ಮುದಲಿಂಗ ಗೋರಬಾಳ, ಭೀಮಾ ಘರ್ಜನೆ ರಾಜ್ಯಾಧ್ಯಕ್ಷರು ಆದ ಯುವರಾಜ್ ಕಾಂಬಳೆ, ರೈತ ಮುಖಂಡರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.